ನಮ್ಮದು ಪಶುಸಂಗೋಪನೆ ಇಲಾಖೆಯಿಂದ ಇವತ್ತು ನಾವು ವರ್ಷಕ್ಕೆ 2 ಸಲ ಈ ಕಾಲುಬಾಯಿ ಜ್ವರಕ್ಕೆ ಲಸಿಕೆ ಹಾಕ್ತೀವಿ ನಾವು. ಅದರ ಉದ್ಘಾಟನೆ ಕಾರ್ಯಕ್ರಮ ಕಳೆದ ವರ್ಷ ನಾವು ಆ ಕಡೆ ಮೈಸೂರು ಆ ಕಡೆ ಎಲ್ಲ ಮಾಡಿದ್ವಿ. ಈ ಭಾಗದಲ್ಲಿ ಮಾಡಿರಲಿಲ್ಲ, ಅದಕ್ಕೋಸ್ಕರ ಈ ಭಾಗದಲ್ಲಿ ಇವತ್ತು ಉದ್ಘಾಟನೆ ಮಾಡ್ತೀವಿ. ಬನ್ನಿ ಮೇಡಮ್, ಇವತ್ತು ಅದನ್ನು ಉದ್ಘಾಟನೆ ಮಾಡ್ತಾಯಿದ್ವಿ. ರಾಜ್ಯಾದ್ಯಂತ 1 ತಿಂಗಳ ಕಾಲ ಈ ಲಸಿಕೆ ಕಾರ್ಯಕ್ರಮ ನಡೆಯುತ್ತೆ. ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲಿ ಎಷ್ಟು ದನಗಳ ಸಂಖ್ಯೆ ಇದೆ, 93 ಲಕ್ಷ ದನ ಎಮ್ಮೆ 93 ಲಕ್ಷ ಇದೆ. 100% ಮಾಡಬೇಕು ಅಂತ ಹೇಳಿದ್ರೆ ಸಮಯ ಕಳೆದ ವರ್ಷ 95%, 90 ಇದೆಲ್ಲ ಆಗಿದೆ. ಅದನ್ನು ಇಲ್ಲಿ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಇವತ್ತಿಂದ ರಾಜ್ಯಾದ್ಯಂತ ಈ ಲಸಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಪ್ರಾಣಿಗಳ ರಕ್ಷಣೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇಲಾಖೆ? ಬಿಸಿಲು ಇದು ನ್ಯಾಚುರಲ್ ಆಗಿ ಬಂದಿದ್ದು, ನಾವೇನು ಮಾಡೋಕ್ಕಾಗಲ್ಲ. ಇದಕ್ಕೆ ನಾವು ಅದಕ್ಕಾಗಂತ ಕಾರ್ಯಕ್ರಮ ಏನಿಲ್ಲ ನಮ್ಮಲ್ಲಿ. ಬಿಸಿಲಿಗಾಗಿ ಕಾರ್ಯಕ್ರಮ ಏನಿಲ್ಲ ನಮ್ಮಲ್ಲಿ. ರೈತರು ಸ್ವಲ್ಪ ದನಗಳ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕಷ್ಟೇ. ಬೇರೆ ಬರೀ ಕಾಲುಬಾಯಿ ಜ್ವರದಿಂದಲ್ಲ, ಅನೇಕ ರೋಗಗಳಿಂದ ಸಾಯ್ತವೆ ದನಗಳು. ಅದಕ್ಕೆ ಇನ್ಶೂರೆನ್ಸು ಮಾಡಿಸ್ಕೊಂಡಿರ್ತಕ್ಕಂಥ ಇನ್ಶೂರೆನ್ಸ್ ಬರುತ್ತೆ. ರೈತರು ಭಾಳ ಜನ ಇನ್ಶೂರೆನ್ಸ್ ಮಾಡಿಸಿರಲ್ಲ. ನಾವು ಇಲಾಖೆಯವ್ರು ಹಾಗಾಗಿ ಎಲ್ಲರಿಗೂ ಹೇಳ್ತಾ ಇರ್ತಾರೆ, ನಮ್ಮ ಇಲಾಖೆ ಅಧಿಕಾರಿಗಳು ಇನ್ಶೂರೆನ್ಸ್ ಮಾಡಿಸಿ ಅಂತೇಳಿ. ಭಾಳಷ್ಟು ಜನ ಮಾಡಿಸಿರಲ್ಲ. ಅದೇ ಸರ್ಕಾರದ ಒಂದು ಯೋಜನೆ ಇದೆ. ದನ ಎಮ್ಮೆ ಅಥವಾ ಕುರಿಗಳು ಸತ್ತರೆ ಅವ್ರಿಗೆ ನಾವು 15,000 ರೂಪಾಯಿ, ದನ ಎಮ್ಮೆ ಸತ್ತರೆ 15,000 ರೂಪಾಯಿ ಪರಿಹಾರ ಕೊಡ್ತೀವಿ ನಾವು. ದನ ಎಮ್ಮೆ ಸತ್ತರೆ ದನಗಳಿಗೆ, ದನ ಎಮ್ಮೆ ಎರಡಕ್ಕೂ. ಮತ್ತು ಕುರಿಗಳಿಗೂ ಅಷ್ಟೇ, ಕುರಿಗಳಿಗೂ ಅಷ್ಟೇ. ಕುರಿಗಳು ಸರ್ ಅದಕ್ಕೆ 7,500 ಪರಿಹಾರ ಕೊಡ್ತೀವಿ ನಾವು ಸರ್ಕಾರದಿಂದ. ಕುರಿ ಮರಿಗಳು ಸತ್ತರೆ ಅದಕ್ಕೆ 5,000 ಪರಿಹಾರ ಇದೆ. ಸರ್, ಈಗ ರಾಜ್ಯದಲ್ಲಿ ಬಹಳಷ್ಟು ಗೋಶಾಲೆಗಳಿದ್ದಾವೆ. ಅವುಗಳಿಗೆ ಸರ್ಕಾರದಿಂದ ಏನಾದರೂ ಸಹಾಯ ಕೊಡುವಂಥದ್ದು ಏನೋ ಯೋಜನೆ ಏನಾದರೂ? ಅಲ್ಲ, ನಾವೇ ಸರ್ಕಾರದವರೇ 30 ಗೋಶಾಲೆಗಳನ್ನು ಪ್ರಾರಂಭ, ಎಕ್ಸೆಪ್ಟು ಬಳ್ಳಾರಿ ಒಂದು ಬಿಟ್ಟರೆ, ನಾವೇ ಸರ್ಕಾರಿ ಗೋಶಾಲೆಗಳನ್ನು ಎಲ್ಲ ಜಿಲ್ಲೆಗಳಲ್ಲೂ ಒಂದು ಪ್ರಾರಂಭ ಮಾಡಿದ್ದೀವಿ. ಅದ್ರ ಜೊತೆಗೆ ಪ್ರೈವೇಟ್ನವ್ರದ್ದು ಇದ್ದಾರೆ. ಏನು ಪ್ರೈವೇಟ್ನವ್ರಿಗೂ ನಾವು ಸ್ವಲ್ಪ ಸಹಾಯ ಮಾಡ್ತೀವಿ ಅವ್ರಿಗೆ. ಸರ್ಕಾರಿ ಗೋಶಾಲೆಗಳಲ್ಲಿ ಸರ್ಕಾರಿ ಗೋಶಾಲೆಗಳು ದನಗಳ ಬಗ್ಗೆ